ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಗುರು ಎರಡನೇ ವಿಡಿಯೋಗೆ ಸ್ವಾಗತ. ಮಂತ್ರಾಲಯದಲ್ಲಿ ಈಗ ರೂಮು ಹುಡುಕ್ಬೇಕು ಗುರು, ಅದಕ್ಕೋಸ್ಕರ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ದಯವಿಟ್ಟು ರೂಮ್ಗಳನ್ನ ಒಂದು ತಿಂಗಳಿಗಿಂತ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮಂತ್ರಾಲಯಕ್ಕೆ ಬಂದರೆ ಒಂದೇ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ನಾವು ನೋಡಿ ರೂಮ್ ಹುಡ್ಕೋಕ್ಕೆ ಅಂತ ಹೋಗ್ತಾಯಿದ್ದೀವಿ, ರೂಮ್ ಎಲ್ಲೂ ಸಿಗ್ತಾ ಇಲ್ಲ. ಕೊನೆಗೆ ಅಂತೂ ಇಂತೂ ರಾಯರ ಆಶೀರ್ವಾದದಿಂದ ಒಂದು ಕಡೆ ರೂಮ್ ಸಿಕ್ತು ನಮಗೆ. ಅದು ಎಲ್ಲಿ ಅಂತಾರ ನೋಡಿ, ಇಲ್ಲಂತೂ ಅಲ್ಲ, ನೋಡ್ಕೊಬಿಡಿ. ಇದು ನಮ್ಮ ಬೆಂಗಳೂರವ್ರು ಯಾರೋ ಕಟ್ಸ್ಕೊಟ್ಟಿರೋದು, ಭಕ್ತಾದಿಗಳ ಹೆಸರು ಕೂಡ ಹಾಕಿದ್ದೀನಿ. ಬಂಧುಗಳೇ, ಇದಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ನೀವು ಬಂದಿದ್ರೆ ಕಾಮೆಂಟಲ್ಲಿ ರಾಯರಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಬನ್ನಿ, ಈಗ ರೂಮ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೂಮ್ ಹುಡುಕ್ತಾ ನೋಡಿ ನಮಗೆ ಇಲ್ಲೊಬ್ಬರು ಅಣ್ಣ ಸಿಕ್ಕಿ ಇಲ್ಲಿ ರೂಮ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮದು ರೂಮು ಯಾವ ಥರ ಇದೆ ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ಲ, ಯಾವುದೋ ಹೊಸ ಬಿಲ್ಡಿಂಗ್ ಅನ್ನಿಸ್ತದೆ. ಅವಣ್ಣ ಮೇಲ್ಗಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮ. ನೋಡಿ, ಈ ಮೇಲ್ಗಡೆ ಹೋಯ್ತಾ ಇದ್ದಂಗೆ ಯಾವುದೋ ಹೊಸದೇ ಬಿಲ್ಡಿಂಗಲ್ಲಿ ನಮಗೆ ರೂಮ್ ಸಿಕ್ತು. ಅಂತೂ ಇಂತೂ ಹೇಳ್ಬೇಕಂತಂದರೆ ರಾಯರ ಆಶೀರ್ವಾದದಿಂದ ನೋಡಿ, ಹೋಯ್ತಾ ಇದ್ದಂಗೆ ನಮಗೆ ಗುದ್ದ ವೆಲ್ಕಮ್ ಮಾಡ್ಕೊಂಡು ರೂಮ್ನ ನೋಡ್ತಾಯಿದ್ದೀವಿ ಯಾವ ಥರ ಇದೆ ಅಂತ. ಒಂದು ದಿನಕ್ಕೆ ರೂಮ್ ಬಂದು 1,500 ಇರುತ್ತೆ, ಒಂದು ನೈಟ್ಗೆ ಇದು ಇರೋದು. ಯಾರಿಗೆ ರೂಮ್ ಬೇಕೋ ನನ್ನ ಕಮೆಂಟಲ್ಲಿ ನಂಬರ್ ತಿಳಿಸಿ, ನನ್ನ ಬಯೋದಲ್ಲಿ ಹಾಕಿರ್ತೀನಿ. ಬನ್ನಿ, ರೂಮ್ ಆಯಿತು, ಹೆಂಗೋ ಸಿಕ್ಕಾಯಿತು. ಈಗ ನಾನು ಟೀ ಕುಡಿಯೋಣ ಅಂತ ನಮ್ಮ ಹುಡುಗರು ನಾವೆಲ್ಲ ಇನ್ನೊಂದು ಸತಿ ರಾಮ ಸ್ಟ್ಯಾಚು ಇದೆ ಇಲ್ಲಿ, ಸ್ಟ್ಯಾಚು ನೋಡ್ಕೊಂಡು ಟೀ ಕುಡಿಯೋಣ ಅಂತ ಟೀ ಕುಡಿಯೋಕ್ಕಂತ ಬಂದರೆ ನೋಡಿ ಏನು ಕ್ವಾಟ್ಲೆ ಕೊಡ್ತಾರೆ ಗೊತ್ತಾ ಇಲ್ಲಿ ಹುಡುಗರುಗಳು. ಇಲ್ಲೊಬ್ರು ನಿದ್ದೆ ಮಾಡ್ತಾ ಹಂಗೆ ಕೂತ. ನಮ್ಮ ಹುಡುಗರುಗಳು ದೇವಸ್ಥಾನಕ್ಕೆ ಹೋಗಕ್ಕೆ ಬಂದವರು ಇಲ್ಲ ಮೇಕಪ್ ಮಾಡ್ಕೊಕ್ಕೆ ಬಂದವರು ನನಗಂತೂ ಗೊತ್ತಿಲ್ಲ. ನೀವೇ ಹೇಳಿ ನೋಡಿ, ನಾನು ಯಾವ ಥರ ರೆಡಿ ಆಯ್ತಾಯಿದ್ದೀನಿ ತೋರಿಸ್ತೀನಿ ಚಿಕ್ಕದಾಗಿ. ಮಂತ್ರಾಲಯಕ್ಕೆ ಪ್ಯಾಂಟು ಮತ್ತು ಶರ್ಟು ಯಾವ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬಂದರೆ ದಯವಿಟ್ಟು ಪಂಚೆಯನ್ನು ಧರಿಸಿ, ಹಾಗೂ ಲೇಡೀಸ್ ಬಂದರೆ ದಯವಿಟ್ಟು ಸೀರೆಯನ್ನು ಧರಿಸಿ. ಇಲ್ಲಿನ ಸಮವಸ್ತ್ರ ಹೇಗಿದೆ ಅಂದರೆ ನೀವೇ ಒಮ್ಮೆ ನಾನು ತೋರಿಸ್ತೀನಿ ನೋಡಿ. ಬನ್ನಿ, ಈಗ ನಾನು ರೂಮು ಎಲ್ಲ ತೋರಿಸೋದ್ಮೇಲೆ ಮಂತ್ರಾಲಯ ಯಾವ ಥರ ಇದೆ, ಮಂತ್ರಾಲಯದಲ್ಲಿ ಕಟ್ಟಡಗಳು ಯಾವ ಥರ ನಿರ್ಮಾಣವಾಗಿದೆ, ಮಂತ್ರಾಲಯ ಮೊದಲಿಗಿಂತ ಯಾವ ಥರ ಡೆವಲಪ್ ಆಗಿದೆ ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ನೋಡಿ, ನಮ್ಮಣ್ಣ ಎದ್ದು ರೆಡಿಯಾಗು ಅಂದರೆ ಮಕ್ಕ ತೊಳೆದೆ ಇನ್ನೂ ಹಂಗೆ ಮೊಬೈಲ್ ಹಿಡ್ಕೊಂಡು ಕೂತಾನೆ. ಇಲ್ಲಿ ನೋಡಿ, ನಮ್ಮಣ್ಣ ಮೊಬೈಲ್ ಎತ್ಕೊಂಡು ಈಚೆ ಹೋಗ್ಬಿಟ್ಟು ಬಾರ ರೆಡಿಯಾಗಿ. ಏನೇ ವಸ್ತುಗಳನ್ನ ತೊಗೋಬೇಕಾದ್ರೆ ದಯವಿಟ್ಟು ನೋಡ್ಬಿಟ್ಟು ತೊಗೊಳ್ಳಿ. ಯಾಕೆ ಅಂತಂದರೆ ಇಲ್ಲ, ನನ್ನ ಪಂಚೆ ಮತ್ತು ಶಲ್ಯ ತೊಗೊಬಂದಿದ್ದೆ, ಅದು ಡ್ಯಾಮೇಜ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ತಿರ್ಗಿ ರಿಟರ್ನ್ ಕೊಟ್ಬಿಟ್ಟು ತಗೊಬರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಮುಂಚೆ ನಂದು ಬೇರೆ ಚೇಂಜ್ ಮಾಡಬೇಕಾಯಿತು, ನಮ್ಮ ಕಾಂತಣ್ಣನ ಬೇರೆ ಚೇಂಜ್ ಮಾಡಬೇಕಾಯಿತು. ಅದಕ್ಕೇ ಪಂಚೆನ ಚೇಂಜ್ ಮಾಡ್ಕೊಂಡು ಹೊಸ ಪಂಚೆ ತೊಗೊಂಡೋಗ್ತಾ ಇದ್ದೀವಿ. ಬನ್ನಿ, ರೆಡಿಯಾಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ನಿಮಗೆ ಅಂತ. ಗಾಯ್ಸ್, ಅಂತೂ ಇಂತೂ ರೆಡಿಯಾಗಿ ಈ ಥರ ಕಾಣ್ತಾ ಇದ್ದೀನಿ ನೋಡಿ. ಈಗ ಬನ್ನಿ, ರಾಯರ ದರ್ಶನ ಮಾಡ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಹೋಗೋಕ್ಕಿಂತ ಮುಂಚೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ. ಮೊದಲಿಗೆ ದೇವಸ್ಥಾನದ ಮುಂಭಾಗ ಹೋಗಿ ಟಿಕೆಟ್ ಕೌಂಟರಲ್ಲಿ ಧರ್ಮ ದರ್ಶನ ಅಂತ ಇರುತ್ತೆ, ಹಾಗೂ ನಾವು ಟಿಕೆಟ್ VIP ಟಿಕೆಟ್ ಅಂತಲೂ ಇರುತ್ತೆ. ಯಾವುದು ಬೇಕು ನಮಗೆ ಅದು ತಗೊಂಡು ನಾವೀಗ ಹೋಗೋಕ್ಕಿಂತ ಮುಂಚೆ ಅಲ್ಲೇ ನಮಗೆ ಶ್ರೀರಾಮಚಂದ್ರರ ನಾಮವನ್ನು ಹಾಕಿಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ನಾನು ನಮ್ಮ ಹುಡುಗರೆಲ್ಲ ದೇವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ದೇವಸ್ಥಾನ ಆಂಟಿ ಬಂದು ಅಕ್ಕಿ ಕೊಡಿಸಿ ಅಂತ ಕೇಳ್ತಾ ಇದ್ರು. ಆಮೇಲೆ ಕೊಡಿಸ್ತೀರಮ್ಮ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೋದ್ವಿ. ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ತುಂಬ ರಶ್ ಇದೆ ನೋಡಿ, ಯಾವ ಥರ ರಶ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇಡೀ ಮಂತ್ರಾಲಯದಲ್ಲೆಲ್ಲ ಫುಲ್ ಜನ ಸಾಗರನೇ ತುಂಬಿ ಹರಿತಿದೆ. ಬಂಧುಗಳೇ, ಬರೋಕ್ಕಿಂತ ಮುಂಚೆ ದಯವಿಟ್ಟು ಯಾವಾಗ ಖಾಲಿ ಇದೆ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ಮಂತ್ರಾಲಯ, ರಾಯರ ಸನ್ನಿಧಾನ. ನಾವು ಫಸ್ಟ್ ಎಂಟ್ರಿ ಆಯ್ತಾ ಇದ್ದಂಗೆ ರಾಯರ ಬೃಂದಾವನವನ್ನು ನೋಡಬಹುದು. ಸುತ್ತಮುತ್ತಲಿನ ನಿರ್ಮಾಣವಾಗಿರುವ ಹೊಸದ ಆಕಾರದ ರಾಯರ ಮಂತ್ರಾಲಯ.
ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಬಂಧುಗಳೇ. ನೀವು ಕೂಡ ಬನ್ನಿ ನೋಡಿ ಯಾವ ಥರ ಲೈನಾಗಿ ಸಾಲಿನಲ್ಲಿ ಹೋಗ್ತಾ ಇದ್ದೀನಿ. ಹೋದ ತಕ್ಷಣ ರಾಯರ ಧ್ವಜ ನಮ್ಗೆ ಯಾವ ಥರ ಕಾಣ್ತಾ ಇದೆ ಅಂತ ಝೂಮ್ ಮಾಡಿ ತೋರ್ತಾ ಇದ್ದೀನಿ ನೋಡಿ ಬಂಧುಗಳೇ. ರಿಯಲಿ ಆಗಿರೋದು ಅಂದರೆ ಇದೇ ಥರನೇ ಇದೆ, ಸೇಮ್ ಒರಿಜಿನಲ್ ಕ್ವಾಲಿಟಿ ಇಂದ ನಿರ್ಮಾಣವಾಗಿರುವ ರಾಯರ ಬೃಂದಾವನ ಇದು ಬಂಧುಗಳೇ. ಬನ್ನಿ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ದೇವಸ್ಥಾನದ ಒಳಗಡೆ ತುಂಬ ಜನಸಾಗರಣೆ ತುಂಬಿದೆ ಅಂತಲೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಮ್ಮ ಹುಡುಗರೆಲ್ಲ ಒಂದು ಫೋಟೋ ತಗೊಂಡು ಒಳಗಡೆ ನೋಡಿ. ಅಪ್ಪಣ್ಣ, ನಾನು, ಲೋಕಿಯಣ್ಣ, ಸುನಿ, ಕಾಂತಣ್ಣ ಎಲ್ಲರೂ ಇಲ್ಲೇ ಒಂದೇ ತ ಕೂತ್ಕೊಂಡು ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಅಂತ ಮಾಡ್ತಾರೆ. ಅದೆಲ್ಲ ಆದಮೇಲೆ ರಾಯರ ದರ್ಶನ ಆಯಿತು. ಆದ ನಂತರ ರಾಯರ ತೀರ್ಥವನ್ನು ಸ್ವೀಕರಿಸಿ ಅಲ್ಲಿ ಸಿಗುವಂತಹ ಮಂತ್ರಾಕ್ಷತೆಯನ್ನು ಸನ್ನಿಧಾನದಲ್ಲಿ ತೆಗೆದುಕೊಂಡು ನಾವು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ ಬಂಧುಗಳೇ. ಮುಂದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲೇ ತಿಳಿಸಿ ಬಂಧುಗಳೇ. ನೋಡಿ, ಇದೇ ರಾಯರ ಮಂತ್ರಾಕ್ಷತೆ. ಇದಕ್ಕೋಸ್ಕರನೇ ಮಂತ್ರಾಲಯಕ್ಕೆ ಬರೋದು ತುಂಬ ಜನ. ಈ ಶಕ್ತಿ ಪವಾಡ ನಡೆಯುತ್ತೆ ಅನ್ನೋತಲ್ಲ, ಆ ಸ್ಥಳಕ್ಕೆ ನಾನು ಇವತ್ತು ಬಂದು ನನಗೂ ಕೂಡ ಪವಾಡ ತುಂಬವಾಗಿದೆ. ಅದು ಏನೇನು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್